ಪಾದಪದ್ಮಕ್ಕೆ ಅನಂತ ಕೋಟಿ ಭಕ್ತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸದ್ಗುರು ಸಮರ್ಥ ಮಹಾರಾಜರ ಪಾದಕ್ಕೂ ಅನಂತ ಕೋಟಿ ಭಕ್ತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಒಂದು ಸತ್ಸಂಗದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ಎಲ್ಲಾ ಭಕ್ತ ಸಮೂಹ ಪಾದಕ್ಕೂ ಅನಂತ ಕೋಟಿ ಭಕ್ತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿನ ಈ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಅತ್ಯಂತ ಪುಣ್ಯಕರವಾದದ್ದು ಯಾವುದಾದ್ರೂ ಇದ್ರೆ ಇಂಥ ಸದ್ಗುರುಗಳ ಸತ್ಸಂಗದ ಕಾರ್ಯಕ್ರಮ. ತಾವ ಏನಾರೇ ಸಾಧನೆ ಮಾಡಬೇಕು, ಏನಾರೇ ಸಾಧನೆ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಅದು ಸತ್ಸಂಗದ ಕಾರ್ಯಕ್ರಮದಿಂದ ಮಾತ್ರ ಸಾಧ್ಯ. ಈ ಬ್ರಹ್ಮಾಂಡದ ಮೇಲೆ ಅನ್ನುವಂಥದ್ದನ್ನ ಸಮರ್ಥ ನಾರಾಯಣರು ನಮಗೆ ಹೇಳ. ಒಬ್ಬ ಬಹಳ ದೊಡ್ಡ ಶ್ರೀಮಂತ ಇದ್ರೆ ಅವಂಗ ಎಲ್ಲಾ ತರದಿಂದ ಅನುಕೂಲ ಇತ್ತು. ವೈಭವಪೂರಿತ ಜೀವನ, ಬಂಗಾರ, ವೈಡೂರ್ಯ ಯಾವುದಕ್ಕೂ ಕೊರತೆ ಇರಲಿಲ್ಲ. ಆದ್ರೆ ಅವನ ಮನಸ್ಸಿನಲ್ಲಿ ನೆಮ್ಮದಿ ಅನ್ನುವಂಥದ್ದು ಕೊರತೆ ಇತ್ತು. ಅವನು ಏನ್ ಮಾಡ್ತಿದ್ದಪ್ಪ ಅಂತಂದ್ರೆ ಶ್ರೀಮಂತ ಬಹಳಷ್ಟು ಜನರಿಗೆ ಹೇಳ್ತಿದ್ದ, ನನಗೆ ದೇವರು ಎಲ್ಲ ಕೊಟ್ಟಾನ್ರಿ, ಸಾಕಷ್ಟು ದುಡ್ಡು ಕೊಟ್ಟಾನು, ಬಂಗಾರ ವೈಡೂರ್ಯ ಕೊಟ್ಟಾನು, ಮತ್ತ ನನಗೆ ಸಂಬಂಧಿಕರುಗಳನ್ನು ಕೊಟ್ಟಾನು. ಆದ್ರೂ ಕೂಡ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ, ನಮ್ಮ ಮನಸ್ಸಿಗೆ ಶಾಂತಿ ಸುಖ ಇಲ್ಲ ಅನ್ನುವಂಥ ಮಾತನ್ನ ಅವ ಹೇಳ್ತ. ಒಂದು ದಿವಸ ಏನಾಗ್ಬೇಕಂತಂದ್ರೆ ಹಿಂಗೆ ಹೇಳುವಂತ ಒಂದು ಸಂದರ್ಭದೊಳಗ ನೋಡ್ರಿ, ನಮ್ಮ ಜೀವನದಾಗ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನುವಂಥದ್ದು, ಇವೆಲ್ಲ ಟರ್ನಿಂಗ್ ಪಾಯಿಂಟ್ಗಳು. ಏನಿವತ್ತು ಈ ಸ್ಥಾನ, ಈ ದಿವ್ಯ ಸ್ಥಾನ ಪ್ರತಿಯೊಬ್ಬರ ಮನುಷ್ಯನ ಪ್ರತಿಯೊಬ್ಬರ ಬದುಕಿನೊಳಗ ಟರ್ನಿಂಗ್ ಪಾಯಿಂಟ್. ಅದರ ಒಳಭಕ್ತು ನೋಡಿದಾಗ, ಅದರ ಅನುಭವಿಸಿದಾಗ ಆ ಭಾವ, ಆ ಅನುಭಾವ ನಮಗೆ ಅರ್ಥ ಆಗ್ತದೆ. ಆ ಮನುಷ್ಯನಿಗೆ ಒಬ್ಬ ಹಿತೈಷಿಗಳು ಸದ್ಗುರು ಮಹಾರಾಜನಂತವ್ರು ಹೇಳಿದ್ರು, ಇಲ್ಲ ನೀವು ಇಲ್ಲಿ ಒಬ್ಬರು ಗುಡ್ದಾಗ ಒಬ್ಬರು ಸದ್ಗುರು ಮಹಾರಾಜರು, ನೀವು ಅವ್ರ ಕಡೆ ದರ್ಶನಕ್ಕೆ ಹೋಗು, ನಿನಗೆ ಸುಖ ಶಾಂತಿ ನೆಮ್ಮದಿ ಅನ್ನುವಂಥ ಸಿಗ್ತತಿ. ಅವರು ಯಂತ್ರನೇ ಮಾಡ್ತಾರೋ, ಮಂತ್ರನೇ ಮಾಡ್ತಾರೋ, ಕಾಯರೆ ಕೊಡ್ತಾರೋ, ಚಟ್ಕೀರೆ ಕೊಡ್ತಾರೋ, ಏನೋ ಒಂದು ನಿನಗೆ ಏನಪ್ಪಾ ಅಂತಂದ್ರ ಆಶೀರ್ವಾದ ಮಾಡಿ ಕಳಿಸ್ತಾರೋ ಅನ್ನುವಂಥ ಮಾತನ್ನ ಹೇಳ್ತಾರೆ. ಆಗ ಅವರು ಬಹಳ ಸಂತೋಷದಿಂದ, ಬಹಳ ಏನಾಗಿರ್ತಂದ್ರೆ ಒಟ್ಟ ನೆಮ್ಮದಿ ಇರುವುದಿಲ್ಲ, ಸಿಕ್ಕಾಪಟ್ಟೆ ರಾತ್ರಿ ನೆಮ್ಮದಿ ಅನ್ನುವಂಥ ಇರುವುದಿಲ್ಲ, ಯಾವಾಗ ಸುಖ ಶಾಂತಿ ಸಿಗ್ತೈತ ಅನ್ನುವಂಥ ಆಧಾರ ಇರ್ತಾನೋ ಹೊಡ್ಕೊತ ಮರುದಿವಸನ ಮುಂಚಾನೆ ಸದ್ಗುರುಗಳ ಕಡೆ ಹೋಗಿ ಅವರ ದರ್ಶನ ತಗೋತಾನೆ. ದರ್ಶನ ತಗೊಂಡ ತನ್ನಲ್ಲಿರ್ತಕ್ಕಂಥ ದುಡ್ಡು ದುಮ್ಮಾನಗಳನ್ನೆಲ್ಲ ಹೇಳ್ಕೊತಾನ, ತನ್ನ ಮನಸ್ಸಿನ ತೊಳಲಾಟಗಳನ್ನೆಲ್ಲ ಹೇಳ್ಕೊತಾನ. ನನಗೆ ಹಿಂಗಾಗಿತ್ತು, ನನಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ, ಸುಖ ಶಾಂತಿ ನನಗೆ ಸಿಗುವಂತು ಅನ್ನೋ ಮಾತನ್ನು ಹೇಳಿದಾಗ ಸದ್ಗುರುಗಳು ಮುಗುಳು ನಗ್ತಾರೋ. ಅವಾಗ ಅವ್ರು ಖುಷಿ ಆಗ್ತದೆ. ಆತ ಸದ್ಗುರುಗಳು ನಕ್ಕಾರ ಅಂದ್ರೆ ನನಗೆ ಏನಾರು ಒಂದು ಯಂತ್ರ ಏನಾರು ಒಂದು ಕೊಡ್ತಾರ, ನಮಗೆ ಚಟಿ ಕೊಡ್ತಾರೋ, ನನಗೆ ನೆಮ್ಮದಿ ಸಿಗ್ತೈತಿ, ನಾನು ತಗೊಂಡು ಹೋದ್ರ ಅಂತ ಹೇಳಿ ಅವ ಭಾಳ ಖುಷಿ ಪಡ್ತಾನ. ಒಂದು 10 ನಿಮಿಷ ಕೊಡ್ತಾನೋ, ಅರ್ಧ ತಾಸು ಕೊಡ್ತಾನೋ, ಮತ್ತು ಸದ್ಗುರುಗಳು ಅವನು ಕರೀತಾರೆ. ಕರೆದು ಹೇಳ್ತಾರೆ, ಇಲ್ಪ ನನಗೆ ನೆಮ್ಮದಿ ಸುಖ ಶಾಂತಿ ನೀನು ಏನು ನೀವು ಬೆಳ್ಕೊಬೇಕೈತೆ ನಿನಗೆ ಸಿಗ್ಬೇಕಂದ್ರೆ ಈ ಆಶ್ರಮದಾಗ ನೀವು 3 ದಿವಸ ಇರಬೇಕು ಅಂತ ಹೇಳ್ತಾರೆ. 3 ದಿನ ಇರಬೇಕು ಅಂತ ಹೇಳ್ತಾರೆ. ಬಹಳ ಸಂತೋಷದಿಂದ ಇರ್ತಾರೆ. ನಾ ಇರ್ತೇನೆ. ಯಾಕಂತಂದ್ರೆ ಅವಾಗ ಆ ಒಂದು ಉತ್ಕಟ ಭಾವ ಅವನಲ್ಲಿ ಏನಾಗಿರ್ತಪ್ಪ ಅಂತಂದ್ರೆ ಅವು ಮೊಳಕೆ ಹೊಡೆದಿರ್ತದೆ. ಯಾವಾಗ ನನಗೆ ನೆಮ್ಮದಿ ಸಿಗ್ಬೇಕಪ್ಪ ಅನ್ನುವಂಥ ಭಾವ ಅವನಲ್ಲಿ ಇರ್ತದೆ. ಅವಾಗ ಅವ ಹೂ ಅಂತ ಮರುದಿವ್ಸ ಮುಂಜಾನೆ ಎದ್ದು ಕೊಡ್ಲೇನ ಗುರುಗಳ ದರ್ಶನಕ್ಕೆ ಹೋಗ್ತಾನ. ಶ್ರೀಮಂತ ಸದ್ಗುರುಗಳು ಹೇಳ್ತಾರೆ, ಇವತ್ತು ನೀ ಏನ್ ಮಾಡ್ಬೇಕಪ್ಪ ಅಂತಂದ್ರ ಬಿಸಿಲಿನೊಳಗೆ ನಿಂದ್ರಬೇಕು, ನೀರು ಕುಡಿಬಾರ್ದು, ನೀವು ಹೊರಗಡೆ ಕುಂಡ್ರಬೇಕು, ನಿಂದ್ರಬೇಕು. ನಾನು ಒಳಗಡೆ ಇರ್ತಾನೋ, ನಿನ್ನ ನೋಡ್ತಿರ್ತಾನೋ, ನಿನಗೆ ಸುಖ ನೆಮ್ಮದಿ ಶಾಂತಿ ಏನಿತ್ತು ಅಂತಂದ್ರೆ ಅದು ನಾನು ತಿಳಿಸ್ಕೊಡ್ತಾನೋ ಅನ್ನುವಂಥ ಮಾತನ್ನ ನಾವು ಹೇಳ್ತಾರೆ. ಹೇಳತ್ತೀವ ಶ್ರೀಮಂತ ಬಿಸಿಲಿನೊಳಗೆ ನಿಂದಿರ್ತಾನೆ. ಒಂದು ಮುಂಜಾನೆ ನಿಂದಿರ್ತಾನೋ, 12 ತನಕ ನಿಂದಿರ್ತಾನೋ, ನಡಿತೈತಿ. 12 ಮುಂದೆ ಏನಾಕೈತಪ್ಪ ಅಂದ್ರೆ ತ್ರಾಸ ಆಗತೈತಿ, ಬಿಸಿಲ ನೆತ್ತಿ ಮೇಲೆ ಬರಾಕತೈತಿ, ಸಮಾಧಾನ ಆಗುದಿಲ್ಲ. ಮತ್ತ ನೀರು ಬೇರೆ ಕುಡಿಬೇಡ ಅಂತಾರೆ ಗುರುಗಳು. ಆದ್ರೂ ಒಟ್ಟು ಗಟ್ಟಿ ಮನಸ್ಸು ಮಾಡ್ಕೊಂಡು ಏನೈತಲ್ಲ 2 ತನಕ ಹೋಗ್ತೈತಿ. 2 ಸುಮಾರು ಗುರುಗಳು ಏನ್ ಮಾಡ್ತಾರಪ್ಪ ಅಂತಂದ್ರ ಅವನು ಎದರ ಕಡೆನ ಕುರ್ಚಿ ಕುಡಿಸ್ಕೊತಾರ. ಮತ್ತೆ ಈ ಶಿಷ್ಯರು ಇರ್ತಾರ, ಹರೀಶ್ ಅವನು ಎದುರುಗಡೆನ ಒಂದು ಕುರ್ಚಿ ಹಾಕೊಂಡು ಆರಾಮ್ ಸರಿ ಕುಂತಿರ್ತಾರ. ಗೊತ್ತ ಇರ್ತಾರಲ್ಲ ತಂಪು ಪಾಣಿಗಳ ಎಳನೀರ ಅವನ ಇವನು ಎಲ್ಲ ಬಿಡಾಕ್ತಾರೆ. ಅವನ ಮುಂದನ ಅವನ ಕಣಿ ಕಾಣುವಂತ ಒಂದು ದೃಷ್ಟಿಕೋನದ ಮುಂದನೆ ಎಲ್ಲ ಮಾಡ್ತಿರ್ತಾರೋ. ಅವಾಗ ಅವನು ನೋಡ್ತಾನೆ, ನಾನು ಬಿಸಿಲಾಗ ನಿಂತನಿ,
ಗುರುಗಳರೇ ತಪ್ಪು ಪಾಯಿಂಟ್ ತೆಂಗಿನ ನೀರ ಅವು ಇವು ಎಲ್ಲ ಹಾಕ್ತಾರ. ಏನಿಲ್ಲ ಏನಿಲ್ಲ ಅವ್ರ ನೆಳಾಗ ಅವಾಂಶ ಕೂತಾರ, ನನ್ನರೇ ಬಿಸಿಲಾಗ ಕೂತಾರ ಅಂತಂದು ಹೇಳಿ ಭಾಳ ಸಿಟ್ಟು ಬರಾಕತ್ತ. ಹಂಗೋ ಏನೋ ಮಾತು ಉತ್ಕಟ ಭಾವ್ರಿ ಮನುಷ್ಯನಲ್ಲಿ ಉತ್ಕಟ ಭಾವನು ಅಂತಂದ್ರೆ ತಾಳ್ಮೆ ಬರ್ತಾರೆ, ಸಹಿಸ್ಕೊತಾರೆ. ಅವ ಸಹಿಸ್ಕೊತಾನ, ಯಾಕಂದ್ರೆ ಅವ್ನಿಗೆ ಸುಖ ಶಾಂತಿ ನೆಮ್ಮದಿ ಬೇಕಾಗಿರ್ತೈತಿ. ಅದಕ್ಕೆ ಅವ ಏನ್ ಮಾಡ್ತಾನ, ಹಂಗೋ ಹಿಂಗೋ ಏನ್ ಮಾಡ್ತಾನೆ, ಅದೊಂದು ದಿವಸ ಕಳಿತಾನ. ಒಂದು ಮುಂಜಾನೆದ ರಾತ್ರಿ ತಕ ಅವ ನೀರು ಕುಡ್ಲಿಲ್ಲ, ಬಿಸಿಲಿನೊಳಗೆ ಇರ್ತಾನು. ಸಾಯಂಕಾಲ ಗುರುಗಳು ದರ್ಶನಕ್ಕೆ ಬರ್ತಾನು. ಹೇಳ್ತಾರ ಮಕ್ಕಳು, ನಾಳೆ ಮುಂಜಾನೆ ನನಗೆ ಭೇಟಿ ಆಗಿರಪ್ಪ, ಇನ್ನೊಂದು ಪರೀಕ್ಷೆ ಮತ್ತ ಆಯ್ತ್ರಿ ಅಂತಂದ್ರೆ ಮೊದಲ ಸಾಕಾಗಿರ್ತೈತ್ರಿ. ಹೊಲದ ಮನಸ್ಸಿಗೆ ಏನಿದ ಏನು ಎಲ್ಲಿ ಬಂದು ಕುಂತಿಪ್ಪ ಅಂತ ಹೇಳಿ ಮತ್ತೆ ಚಡ್ಪಡಿಸ್ಕೊತ ಮತ್ತೆ ಬರ್ದಿವ್ಸ ಗುರುಗಳು ದರ್ಶನಕ್ಕೆ ಹೋಗ್ತಾನೆ. ಗುರುಗಳು ದರ್ಶನಕ್ಕೆ ಹೋದ್ಗ ಅಂತ ಗುರುಗಳು ಹೇಳ್ತಾರೋ, ಈ ದಿವಸ ಏನ್ ಮಾಡ್ಬೇಕು ಅಂತಂದ್ರೆ ನೀನು ಉಪವಾಸ ಇರ್ಬೇಕು, ನೀರು ಕುಡಿಬಾರ್ದು, ಬಟ್ ಉಪವಾಸ ಏನೇನು ತಿನ್ಬಾರ್ದು, ನಾ ಹೇಳೋದಕ್ಕ ಅವಾಗ ರೀ ಅವ್ರ ನಿನ್ನದೇ ಬಿಸಿಲಾಗಿ ನಿಂದಿರ್ಸ್ಯಾರು, ನೀರು ಕುಡಿಸಿಲ್ಲ, ಏನಿಲ್ಲ ಅಂತ ಹೇಳಿ ಎಲ್ಲಾ ಗುರುಗಳು ಒಬ್ಬ ಅದೇನೆ ಹೇಳಿ ಹಿಂಗರೆ ಕಳಿಸಿದ್ರು. ಹಿಂಗ ಜ್ಞಾನ ಸಿಗ್ತೈತಿ, ಹಿಂಗ್ ಶಾಂತಿ ಸಿಗ್ತೈತಿ ಅಂದ್ರೆ ಇಲ್ಲೇ ನಮ್ಗೆ ಕೊಲ್ಲಾತೈತಿಲ್ಲ ಅಂತ ಮಾತನ್ನ ನಮ್ಮ ಕಣ್ಣೊಳಗೆ ಮನಸ್ಸಿನಾಗ ನೋಡಿ ನಮ್ಮಿಬ್ರು ಇರ್ತಾರ ದೋಸ್ತರುಗಳು ಒಳಗ ಹೇಳ್ತಾರ ಹೇಳಂತೆ. ಅವಾಗ ಆಯ್ತು ಏನೇ ಇರ್ಲಿ, ನೀನೊಂದು ಪಾಠ ಕಲ್ತಾನಿ, ಇವತ್ತೊಂದು ದಿವಸ ನಾ ಪಾಠ ಮುಗಿಸಿ ಬಿಡುನು ಅಂತಂದೇಳಿ ಆಯ್ತು ಗುರುಗಳು ಅಂತ ಹೇಳಿ ಅವ ಉಪವಾಸ ಇರ್ತಾನೆ. ಈ ದಿವಸ ಏನ್ ಹೇಳ್ತಾರೆ, ನೀವು ಹೊರಗೆ ಬೇಡ, ಆಶ್ರಮದ ಒಳಗನೆ ಇರಬೇಕು, ಇಲ್ಲೇ ಉಪವಾಸ ಮಾಡ್ಬೇಕು. ದೊಡ್ಡ ಹಿಂಗೆಲ್ಲ ಹಾಲು ಇರ್ತದ್ರಿ, ಹಾಲಿದ್ದಾಗ ಒಂದು ಜಾಗ ಕೊಟ್ಬಿಟ್ಟಿರ್ತಾರ, ಆ ಜಾಗ ಕೂತಾನ ಸುಮ್ ಕೂತ್ಬಿಟ್ಟಿರ್ತಾನ. ಗುರುಗಳು ಒಂದು ಕಡೆ ಕೂತಿರ್ತಾರೋ. ಮಧ್ಯಾಹ್ನ ದಿವಸ ಏನ್ ಮಾಡ್ತಾರೋ ಉಪವಾಸ, ಅವರಂತೂ ಉಪವಾಸರಿ. ನಂತರ ಪುಸ್ತಕದ ಕೊಟ್ಟಿರ್ತಾರ, ಒಳ್ಳೆ ಒಳ್ಳೆ ಮಹಾರಾಜರಂತ ಪುಸ್ತಕ ಓದ್ರಿ ಅಂತ ಹೇಳ್ಕೊಟ್ಟಿರ್ತಾರ. ನಂತರ ಇವ್ರ ಗುರುಗಳ ಅವರಂತೆಲ್ಲ ಬಂದು ಅವ್ರ ಅಲ್ಲಿ ಕೂತಿರ್ತಾರ ಶ್ರೀಮಂತ. ಇವ್ರ ಗುರುಗಳು ಏನು ಕೂತಾರೆ, ಕೃಷ್ಣನ ಭೋಜನವನ್ನು ತರಿಸ್ತಾರೆ. ಕೃಷ್ಣನ ಭೋಜನ ತರಿಸಿ ಅವನ ಮುಂದನ ಊಟ ಮಾಡಾಕತ್ತಾರೆ. ಭಾಳ ಲಚ್ಚಿಗೆ ಹೊಡೆದು ಭಾಳ ಚಲೋ ಆಗೈತಿ, ಅಡುಗೆ ಮಾಡೋರಿಗೆಲ್ಲ ಖುಷಿ ಪಟ್ಟು ಪ್ರಸಾದ ಭಾಳ ಚಲೋ ಆಗೈತಿ, ಅದನ್ನ ಮಾಡ್ರಿ ಇದನ್ನ ಮಾಡ್ರಿ, ಶಾಂಡಿಗೆ ನೀರಿಗೆ ಎಲ್ಲ ಊಟ ಮಾಡಾಕತ್ತಾರ ಮಹಾರಾಜರು. ಇವಂಗ ಇಟ್ಟು ತ್ರಾಸ ಆಗಾಕತ್ತೈತ್ರಿ. ನಿನ್ನೆ ಹಂಗ ಮಾಡ್ರಿ, ಇವತ್ತು ನಾನು ಬಟ್ಟೆ ಮರಗಿಸಿ ಏನಿತ್ತ ಗುರುಗಳು ಇವತ್ತು ಏನೆಲ್ಲ ಊಟ ಮಾಡಾಕತ್ತಾರೋ ಹೆಂಗಿಲ್ಲ. ಇವ್ ಗುರುಗಳು ಯಾರು ಅಂತಾರ ಇವ್ರಿಗೆ ತಂದು ಹೇಳಿ ಶಬ್ಸಾಕತ್ತಾನ್ರಿ ಗುರುಗಳ ಕಾಲ. ಮನಸ್ಸರು ಹೆಂಗ್ ಬರ್ತೈತಿ, ನಾನು ಉಪವಾಸ ಕೇಳಿವಿ, ತಾವು ಊಟ ಮಾಡುವಂತದ ಮನಸ್ಸರು ಹೆಂಗ್ ಬರ್ತೈತಿ ಅಂತ ಹೇಳಿ ಮನಸ್ಸಿನಾಗ ಏನಿರ್ತಲ್ಲ ಪ್ರಶ್ನೆ ಹಾಕತ್ತಾನ್ರಿ. ಹಿಂದಾಗಡೆ ಹಂಗೋ ಹಿಂಗೋ ಏನ್ ಮಾಡ್ತಾನೆ, ವಿಚಾರ ಮಾಡ್ತಾನೆ. ಏನೋಪ್ಪ ಇಟ್ಕೊಂಡು 2 ದಿವಸ ಆಗೈತಿ, ಇನ್ನು 3 ದಿವಸ ಹೇಳ್ತಾರ. ಆತು ಇನ್ 2 ದಿವಸ ಹೆಂಗಾರ ಮಾಡಿರ್ತ ರಾತ್ರಿ ಹೇಳ್ದಂತ ಕೇಳ್ದಂತ ಹೋಗಿ ಬಿಡು. ಇವ್ರ ಕೈಯಾಗ ಸಿಕ್ ಮಾತಾಡೋದು ಬೇಡ, ನಮ್ಗೆ ಶಾಂತಿನೂ ಬೇಡ, ನೆಮ್ಮದಿನೂ ಬೇಡ, ಇದ್ದಂಗ ಹೋಗ್ಲಪ್ಪ ಅಂತ ಹೇಳಿ ಅವು ನಾನು ವಿಚಾರಕ್ಕೆ ಬಂದು ಕೊಡ್ತಾನೆ. ನಂತರ ರಾತ್ರಿ ಆಕತಿ, ಇವೆಲ್ಲ ಗಂಟು ಮೂಟಿ ಕಟ್ಕೊಂಡು ಹೋಗ್ತಿರ್ತಾನೆ. ನೋಡ್ರಿ ಸತ್ರುಗಳು ಮಹಾರಾಜರು ಅವ್ರಿಗೆಲ್ಲ ದೃಷ್ಟಿಕೋನ ಎಲ್ಲ ಕಾಣ್ತಿರ್ತಾವ. ಇವ್ ಹೋಗುದೆಲ್ಲ ಗೊತ್ತಾಕತಿ, ತಡಿತಾರ. ಯಾಕಪ್ಪ ನೀ ಎಲ್ಲಿ ಹೊಂಟಿ ಅಂತ ಕೇಳ್ತಾರ. ನಾ ಏನೋ ಒಂದು ದಿವಸ ಬಾಕಿ ಕೊಟ್ಟೆ ನಿನಗೆ, ನೀ ಎಲ್ಲಿ ಹೊಂಟಿದ್ದೆ ಅಂತ. ಬ್ಯಾಡ್ರಿಪ್ಪ, ಇಟ್ಟ ಕೇಳೋದಿರ್ತೈತ್ರಿ ಅವಂಗೆಲ್ಲ ಬಟ್ಟೆಗೆ ನೆಲ ಕೇಳ್ಬೇಕು. ಏನ್ರಿ ಗುರುಗಳ ನಿಮ್ ಕಡೆ ನನಗೆ ನೆಮ್ಮದಿ ಸಿಗ್ಬೇಕಂತ ನಾ ಇಲ್ಲಿ ಬಂದಾನೆ, ನನಗೆ ನೀವು ನೆಮ್ಮದಿನೂ ಕೊಡ್ಲಿಲ್ಲ, ಸುಖಾನೂ ಕೊಡ್ಲಿಲ್ಲ, ಉಲ್ಟಾ ನನಗ ಕಾಯಿ ನೀವು ಕೆಟ್ಟ ಬಿಸಿಲಾಗಿ ನಿಂದ್ರಿಸಿರಿ, ನೀರು ಕೊಡ್ಲಿಲ್ಲ, ಮರುದಿವ್ಸ ಉಪವಾಸ ಕೇಳಿರಿ, ನಾನು ಮುಂದೂ ಊಟ ಮಾಡಿ, ನನಗೆ ಹೆಂಗಾಗಿರ್ಬಾರ್ದ್ರಿ ಹೇಳ್ರಿ ಗುರುಗಳ ಅಂತ. ಅವಾಗ ಹೇಳ್ತಾರ ಅವ್ರ ಗುರುಗಳು, ಅಲ್ಲೂ ನಿನಗ 2 ದಿವಸ ಇನ್ನೂ 1 ದಿವಸ ಇತ್ತು, ಆದ್ರೂ ನಿನ್ 2 ದಿವಸನಾಗ ನಿನಗೆ ಹೇಳ್ತನಪ್ಪ, ನಾನು ಗೀತೋಪದೇಶ ಮಾಡಂಗಿಲ್ಲ, ನಿನ್ನ ಪ್ರಾಕ್ಟಿಕಲ್ ತೋರಿಸಿ ನಿನಗ, ನೀನು ಅದನ್ನ ಅರ್ಥ ಮಾಡ್ಕೊಡಿ. ಮಧ್ಯ ದಿವಸನು ನೀನು ಪಾಠ ಹೇಳಿನಿ, ನೀನು ತಿಳ್ಕೊಲಿಲ್ಲ. 2ನೇ ದಿವಸನು ನಿನಗೆ ಪಾಠ ಹೇಳಿನಿ, ಅದನ್ನು ನೀನು ತಿಳ್ಕೊಲಿಲ್ಲ. ಅದಕ್ಕೆ ಮಧ್ಯ ದಿವಸ ಏನ್ ಹೇಳಿದ್ದೀನಪ್ಪ ಅಂತಂದ್ರ, ನೀನು ಬಿಸಿಲೊಳಗೆ ನಿಂತು, ನಾನು ಇಲ್ಲಿ ತಂಪನ್ಯಾಗ ನೆರಳಿನಾಗ ಹೋಗ್ತೀನಿ. ಏನ್ ವ್ಯತ್ಯಾಸ ಆಯ್ತು? ನನ್ನಿಂದ ಏನಾದ್ರೂ ನಿನಗೆ ಸುಖ ಸಿಗ್ತಾ, ನನ್ನಿಂದ ಏನಾದ್ರೂ ನಿನಗೆ ನೆರಳು ಸಿಗ್ತಾ? ನೀನು ಬಿಸಿಲದೊಳಗೆ ಉಳಿದು ನನಗೆ ನೆರಳು ಸಿಕ್ತ, ನಾನು ತಂಪನ್ಯಾಗ ಕೂತೀನಿ, ಆದ್ರೆ ನೀನು ಬಿಸಿಲಿನಾಗ ಹೋಗ್ಬೇಕು. 4ನೇ ದಿವಸ ಒಂದು ಪಾಠ ಕಲಿಸೀನಿ, ನಾನು ಕೃಷ್ಣನ ಭೋಜನವನ್ನು ಮಾಡಿ, ನೀನು ಉಪವಾಸನ ಬೆಳೆದು, ಇದರ ಅರ್ಥ ಏನಪ್ಪಾ ಅಂತಂದ್ರ, ಶಾಂತಿ ನೆಮ್ಮದಿ ಅನ್ನುವಂಥದ್ದು ಒಬ್ಬರ ಹೇಳಿದ್ರ ಒಬ್ಬರು ಮಾಡಿದ್ರಲ್ಲ, ಅದನ್ನ ನಮ್ಮ ಒಳಗಡೆ ಕಂಡ್ಕೋಬೇಕು, ಪಡ್ಕೋಬೇಕು ಅನ್ನುವಂಥದ್ದನ್ನ ನಾವು ಹೇಳಿದ್ರು.
ಈಗ ಯಾವ ರೀತಿ ನೀನು ಶ್ರೀಮಂತ ಆಗ್ಬೇಕಾದ್ರೆ ಯಾವ ರೀತಿ ನೀನು ಸಾಧನ ಮಾಡಿದಿಲ್ಲ ಹಂಗ ನೀನು ಸಾಧನ ಮಾಡ್ಬೇಕು. ನೀನು ಸಾಧನ ಮಾಡ್ಬೇಕು. ಯಾತ್ರ ಸಾಧನ, ನೆಮ್ಮದಿಯ ಸಾಧನ, ಶಾಂತಿಯ ಸಾಧನ, ಮೋಕ್ಷದ ಸಾಧನ ನೀನು ಮಾಡಿದಪ್ಪ ಅಂತಂದ್ರ ನಿನಗೆ ಅದು ಸಿಗತೈತಿ ಅನ್ನುವಂಥ ಮಾತನ್ನ ಅವ್ರ ಗುರುಗಳು ಹೇಳಿದ್ರು. ಈಗ ನಾ ಸಾಧನ ಮಾಡಿ ಅದು ನನಗೆ, ಈಗ ನಾನು ಹೇಳಕ್ ಬಂದಿ ಪುಸ್ತಕ ಭೋಜನ ಮಾಡಿ ಅದು ನಾನು ಮಾಡ್ತೇನೆ, ನೀನು ಮಾಡ್ತೇನೆ ಸರ್ ಅನ್ನುವಂಥ ಮಾತನ್ನ ಹೇಳಿದಾಗ ಅವಾಗ ಅವಾಗ ಅನಿಸ್ತತಿ ಸುಖ ಶಾಂತಿ ನೆಮ್ಮದಿ ಅನ್ನುವಂಥದ್ದು ಏನೈತಿಪ್ಪ ಅಂತಂದ್ರ ಅದು ಇಲ್ಲೇ ಐತಿ. ಈ ಒಂದು ಭವ್ಯವಾದ ಈ ಒಂದು ದಿವ್ಯ ಸ್ಥಾನದಾಗ ಇರ್ತೈತಿ. ಇಂಥ ಸತ್ಸಂಗದ ಕಾರ್ಯಕ್ರಮದಾಗ ನಾವು ಪಾಲ್ಗೊಳ್ಳೋದ್ರಿಂದ ನಮ್ಗೆ ಶಾಂತಿನೂ ಸಿಗ್ತೈತಿ, ನೆಮ್ಮದಿನೂ ಸಿಗ್ತೈತಿ, ಮೋಕ್ಷನೂ ಸಿಗ್ತೈತಿ ಅನ್ನುವಂಥ ಮಾತನ್ನ ಅವರು ಸದ್ಗುರುಗಳು ಹೇಳಿದ್ರು. ಆತನ ಏನು ಮನಸ್ಸಿನಾಗ ಅನ್ಕೊಂಡಿದ್ದ ತಪ್ಪುಗಳು ಗುರುಗಳ ಮೇಲೆ ಅದು ಮನವರಿಕೆ ಆಗಿ ಸದ್ಗುರುಗಳ ಪಾದ ಹಿಡಿದ, ಗುರುವೇನು ಭಜಿಸಿದ, ಸ್ಮರಣ ಮಾಡಿದ ಒಂದು ದೊಡ್ಡ ಜ್ಞಾನಿ ಆಗತ್ತ ಅನ್ನುವಂಥದ್ದು ಇತಿಹಾಸದಾಗ ಬರ್ಕೊಡ್ತಾರೆ. ಇನ್ನೊಂದು ನಿಮಗೆ ಕಥೆ ಹೇಳ್ಬಿಡ್ತೀನಿ. ಏನಪ್ಪ ಅಂತಂದ್ರೆ ಅಕ್ಕಿ ಮತ್ತು ಅನ್ನ, ನೀವು ಮನ್ಯಾಗ ಅಕ್ಕಿ ಅನ್ನ ನೋಡ್ರಿ, ಅಕ್ಕಿ ಅನ್ನ ಇಬ್ರು ದೋಸ್ತರ ಅಕ್ಕಿ ಹೇಳ್ತತ್ತ ಅನ್ನಕ್ಕೆ ಹೇಳ್ತತ್ತ ಅಕ್ಕಿ ಏನಂತಂದ್ರ ನೀ ಮೊದಲ ನನ್ನಕ್ಕೆ ಐತಿ ಅನ್ನ ಯಾವಾಗ ಆದಿ ಅಂತಂದು ಹೇಳ್ತದ ಅಕ್ಕಿ. ಅವಾಗ ಅನ್ನ ವಿನಿತ ಭಾವದಿಂದ ಹೇಳ್ತದ ಅಕ್ಕಿಗೆ, ಇಲ್ಲ ನೀ ಹೇಳೋದು ಸತ್ಯದ, ಮೊದಲು ನಾನು ನಿನ್ನ ಹಂಗ ಐತಿ, ಯಾವಾಗ ನಾನು ಬೆಂಕಿ ಮತ್ತು ನೀರಿನ ಸಂಸ್ಕಾರ ಆತು, ಬೆಂಕಿ ಮತ್ತು ನೀರಿನ ಸತ್ಸಂಗ ಆತು, ಅವಾಗ ನಾನು ಮಧುರಾತಿ ಮತ್ತ ಮೃದುವಾತಿ ಅಂತನ್ನುವಂತ ಮಾತನ್ನ ಹೇಳ್ತಾ ಮತ್ತೇನ್ ಹೇಳ್ತಂದ್ರ ಅಕ್ಕಿ ಅನ್ನುವಂತ ಭಾವವನ್ನು ಕಳೆದುಕೊಂಡು ಅನ್ನ ಅನ್ನುವಂತ ಅನುಭವವನ್ನು ಪಡೆದುಕೊಂಡು ನೀ ಅನ್ನುವಂಥದ್ದನ್ನ ಅನ್ನ ಅಕ್ಕಿ ಹೇಳ್ತ. ಇವತ್ತೆಲ್ಲ ನಾಮಗಳು ಕೂಡ ಹೆಂಗದಪ್ಪ ಅಂದ್ರೆ ಅಕ್ಕಿ ಅನ್ನುವಂಥ ಭಾವದಾಗದಿದ್ರು. ಇಂಥ ಸದ್ಗುರುಗಳು ಇಂಥ ಮಹಾರಾಜರ ಒಂದು ಜೀವನ ಚರಿತ್ರೆಯನ್ನು ನಾವು ನಡೆ ನುಡಿ ಒಳಗೆ ಪಾಲಿಸ್ಕೋತ ಮನುಷ್ಯನೊಳಗೆ ಸ್ಮರಣ ಮಾಡ್ಬೇಕು. ನಿಮಿತ್ತ ನಾವು ಮನುಷ್ಯತೆ ಆಗ್ತದ ಅನ್ನ ಅನ್ನುವಂಥದ್ದು ಹೆಂಗ ಅಭಾವ ಆಗೈತಿಪ್ಪ ಅಂತಂದ್ರೆ ಹಂಗ ನಮ್ಮ ಬದುಕಿನಲ್ಲಿರ್ತಕ್ಕಂಥ ತುರಿತು ದುಮಾನಗಳು, ಕಷ್ಟ ಕಟಲೆಗಳು ಎಲ್ಲ ದೂರ ಆಗಿ ಪುಣ್ಯ ಅನ್ನುವಂಥದ್ದ ಮೋಕ್ಷ ಅನ್ನುವಂಥ ಒಂದು ಬುದ್ಧಿ ಆ ಶಿವಲೋಕದ ಶಿವಪುರದ ದಾರಿ ನಮಗೆ ಸಿಗ್ತೈತೆ ಅನ್ನುವಂಥ ಮಾತನ್ನು ಹೇಳಿ ನಾನು